ಸೌಂದರ್ಯ ಅವ್ರ ಜೊತೆ ಜೊತೆ ಹೌದು ಹೌದು. ಮಾತಾಡ್ತಿದ್ರು. ಅದು ಒಂದು ದೊಡ್ಡ ಶಾಕ್ ಅಲ್ಲ ನಿಮ್ಗೆ? ಅಯ್ಯೋ ನಾನು ಮನೇಲಿದ್ದೀನಿ, ಒಂದು ಫೋನ್ ಬರುತ್ತೆ, ಸೌಂದರ್ಯ ಸೌಂದರ್ಯ ಹೌದು ಎಲ್ಲಿ ಹೋದ್ಲಂತೆ ಅಂತ. ನಾನಂದ್ರೆ ಈ ಪ್ರಚಾರಕ್ಕೆ ಇದ್ಲಲ್ಲ, ಹೋಗ್ಬಿಟ್ಲಂತೆ. ರಿಸೀವೇ ಮಾಡ್ಕೊಳಕ್ ಆಗ್ತಿಲ್ಲ ನಮ್ಗೆ. ಫ್ಲೈಟ್ ಆಕ್ಸಿಡೆಂಟ್ ಆಗ್ಬಿಟ್ಟು ನನಗೆ ತಡ್ಕೊಳಕ್ಕೆ ಆಗ್ಲಿಲ್ಲಪ್ಪ. ಆಮೇಲೆ ಒಂದು ಐ ಥಿಂಕ್ ಒಂದು 15 ದಿವಸದಲ್ಲಿ ಅವ್ರ ಮನೆಗೆ ಹೋಗ್ತೀನಿ. ಹೋದ್ರೆ ಮನೆ ಹಾಲಲ್ಲಿ ತಂದೆ, ಅವ್ರ ಅಣ್ಣ, ಇವಳದು ದೊಡ್ಡ ಫೋಟೋ, ಫುಲ್ಲು ಹಾರ. ಅವ್ರ ತಾಯಿ ಕೂತಿದ್ದಾರೆ ಹಾಲಲ್ಲಿ. ದೇವ್ರ ಮನೆ ದೊಡ್ಡ ಬೀಗ. ಅವ್ರ ತಾಯಿ ಯಾಕಮ್ಮ ದೇವ್ರ ಮನೆ ಸಿಪಾಯಿ ಫಿಲ್ಮ್ ಅಲ್ಲಿ ನಿಮ್ಮ ಮೇಲೆ ಒಂದು ಸ್ಪೆಷಲ್ ಸಾಂಗ್ ನ ಶೂಟ್ ಹೇ ರುಕ್ಕಮ್ಮ, ಅದೇ ಸಿನಿಮಾಲಿ ಸೌಂದರ್ಯ ಅವ್ರ ಜೊತೆ ಜೊತೆ ಹೌದು ಹೌದು. ಮಾತಾಡ್ತಿದ್ರು. ಅದು ಒಂದು ದೊಡ್ಡ ಶಾಕ್ ಅಲ್ಲ ನಿಮ್ಗೆ? ಅಯ್ಯೋ ಸೌಮ್ಯ, ಅಫ್ಕೋರ್ಸ್ ಅವಳ ನಿಜವಾದ ಹೆಸರು ಸೌಮ್ಯ. ತುಂಬ ನಾನು ಒಂದು ಬಿಗಿನಿಂಗ್ಸ್ ಇದರಲ್ಲಿ ತಮಿಳ್ ಮಾಡಲ್ಲ, ಆದಮೇಲೆ ತೆಲುಗುಗೂ 1-2 ಸಿನಿಮಾ ಮಾಡ್ತೀನಿ. ಬಾಲಕೃಷ್ಣ ಅವ್ರ ಜೊತೆ ಹಾಂ ಮಾಡ್ತಾರೆ. ಹಾಂ, ಅದು ಮತ್ತು ನಾಗಾರ್ಜುನ ಅವ್ರ ಜೊತೆ, ನೀತಿ ಸಿದ್ಧಾರ್ಥ ಮಾಡ್ತೀನಿ. ಮಾಡ್ಬೇಕಾದ್ರೆ ಸೌಂದರ್ಯ ಆವಾಗಲೇ ಶಿವ ಸೂಪರ್ ಸ್ಟಾರ್. ಅಂದರೆ ಸೂಪರ್ ಸ್ಟಾರ್ ಅಂದರೆ ಅವಳದು ಸಿನಿಮಾ ಎಲ್ಲ ಹಿಟ್ ಆಗಿರುತ್ತೆ ಅಲ್ಲಿ. ಅವಳದು ಸಿನಿಮಾ ಶಿ ಈಸ್ ವೆರಿ ವೆಲ್ ನೋನ್ ಹೀರೋಯಿನ್, ಫೇಮಸ್ ಹೀರೋಯಿನ್. ಆವಾಗ ನಾನು ಅಲ್ಲಿ ಒಂದು ಬಿಗಿನಿಂಗ್ ಆಫ್ ನಾನು ಒಂದು 2-3 ಸಿನಿಮಾ ಮಾಡಿದಾಗ ಎಲ್ಲರೂ ನನ್ನನ್ನು ಗುರುತಿಸ್ತಾ ಇದ್ದಿದ್ದೆ, ನೀವು ಸೌಂದರ್ಯ ಥರ ಇದ್ದೀರಾ, ನೀವು ಸೌಂದರ್ಯ ಥರ ಇದ್ದೀರಾ ಅಂತ. ಅಂದರೆ ಸೌಮ್ಯಂಗೆ ಮೇ ಬಿ ಏನೋ ಒಂದು ಹೋಲ್ತಿತ್ತೋ ಏನೋ ಗೊತ್ತಿಲ್ಲ. ಸೌಮ್ಯಂಗೆ ಸೌಮ್ಯ ನನ್ನ ಪರಿಚಯನೇ. ಬಟ್ ಯಾವಾಗ ಹೇಳ್ತಿದ್ದೆ, ನಿನಗೆ ತುಂಬ ಹೋಲಿಸ್ತಾರೆ, ನಿನಗೆ ತುಂಬ ಹೋಲಿಸ್ತಾರೆ ನನ್ನ ಜೊತೆ ಅಂತ. ಒಟ್ಟಿಗೆ ಕೆಲಸ ಮಾಡಿರಲಿಲ್ಲ. ಆದರೆ ಸಿಪಾಯಿಯಲ್ಲಿ ಒಟ್ಟಿಗೆ ಕೆಲಸ ಮಾಡೋ ಹನುಮಂತ ನಗರ ಮನೆಯವರು. ಹನುಮಂತ ನಗರದಲ್ಲಿ ಮನೆ ಇತ್ತು, ಹೌದು ಕರೆಕ್ಟ್. ಅದಾದಮೇಲೆ ದೊಡ್ಡ ಮನೆಯೂ ಕಟ್ಟಿದ್ಲು ಡಾಲರ್ಸ್ ಕಾಲೋನಿಲಿ. ಅಲ್ಲಿಗೆ ಗೃಹ ಪ್ರವೇಶಕ್ಕೂ ಪಾಪ ಅವಳು ಅವ್ರ ಅಣ್ಣ ಇಬ್ಬರು ಬಂದು, ಮಹೇಶ ಅವನು ಇಬ್ಬರು ಬಂದು ನಮ್ಮ ಮನೆಗೆ ಬಂದು ಕರೆದಿದ್ರು. ನಾನು ಗೃಹ ಪ್ರವೇಶಕ್ಕೆ ಹೋಗಲಿಲ್ಲ. ಅದಾದಮೇಲೆ ಬೇರೆ ಯಾವುದೋ ಒಂದು ಫಂಕ್ಷನ್ಗೆ ಅವ್ರ ಮನೆಗೆ ಹೋಗಿದ್ದೆ. ಅವಳು ಎಂಗೇಜ್ಮೆಂಟ್ಗೆ ಏನಕ್ಕೋ ಹೋಗಿದೆ ಅನ್ಸುತ್ತೆ. ಮದುವೆಗೆ ಹೋಗಲಿಲ್ಲ. ಮದುವೆ ಅವರು ಒಂದು ರೆಸಾರ್ಟಲ್ಲಿ ಮಾಡಿದ್ರು, ದೊಡ್ಡಬಳ್ಳಾಪುರ ರೆಸಾರ್ಟಲ್ಲಿ. ಅದಕ್ಕೂ ಅವರಿಬ್ಬರು ಬಂದಿದ್ರು ಕರೆಯೋಕ್ಕೆ. ಅವಳು ಬಂದಿದ್ಲು, ಅವನು ಬಂದಿದ್ದ. ಇಲ್ಲ ನಾನು ಹೋಗಲಿಲ್ಲ ಮದುವೆ, ನಾನು ಊರಲ್ಲಿ ಇರಲಿಲ್ಲ. ಬಟ್ ಅವ್ರ ಮನೆಗೆ ಏನಕ್ಕೋ ಫಂಕ್ಷನ್ಗೆ ಹೋಗಿದ್ದೆ ಕಣೋ, ಯಾವುದೋ ಪೂಜೆಗೋ ಏನಕ್ಕೋ ಹೋಗಿದ್ದೆ. ಯಾಕೆಂದರೆ ಅವಳು ಗೃಹ ಪ್ರವೇಶಕ್ಕೆ ಹೋಗಿಲ್ಲ ಅಂತ ಹೇಳ್ಕೊಂಡೇ ಹೋಗಿದ್ದೆ ಮನೆ ನೋಡಲಿಕ್ಕೆ. ಯಾಕೆಂದರೆ ಅವಳು ಚೆನ್ನಾಗಿ ಮನೆ ಕಟ್ಟಿದ್ದೀನಿ, ನೀನು ಬಾ ಅಂತೆಲ್ಲನೂ ಕರೆದು ಎಲ್ಲನೂ ತೋರಿಸಿದ್ಲು. ಅದಕ್ಕೆ ಹೋಗಿದ್ದೆ ನಾನು. ಹೋದ್ಮೇಲೆ ಅದಾದಮೇಲೆ ಐ ಥಿಂಕ್ ಎಗೇನ್ ಅವತ್ತು ಮನೇಲಿದ್ದೆ. ನನಗೆ ಯಾರೋ ಫೋನ್ ಮಾಡಿಬಿಟ್ಟು, ಸೌಂದರ್ಯ ಯಾರೋ ಪ್ರೆಸ್ಸೋ ಯಾರೋ ಅನಿಸುತ್ತೆ, ಯಾರೋ ಫೋನ್, ಸೌಂದರ್ಯ ಹೋಗ್ಬಿಟ್ರೆ. ನಾನು ಎಲ್ಲೋದ್ಲಂತೆ. ಅದಕ್ಕೆಂದರೆ ಆಕೆ ಹಿಂದಿನ ದಿನ ಪ್ರಚಾರ ಮಾಡಿದ್ದು ನನಗೆ ಗೊತ್ತು, ಮಲ್ಲೇಶ್ವರಂ ಗೋಕುಲಮಲ್ಲಿ. ಯಾಕೆ ನನಗೆ ಗೊತ್ತು ಅಂತಂದರೆ, ನಮ್ಮ ಅತ್ತೆ ಮಗಳು, ಅದೇ ಶಾರದಾ ಥಿಯೇಟ್ರ್ ಅಂತ ಏನಲ್ಲ, ಅವ್ರ ಮಗಳು ನಮ್ಮ MS ರಾಮಯ್ಯನ ಸೊಸೆ, ಕೋದಂಡರಾಮ್ನ ಹೆಂಡತಿ. ಈಗಲೂ ಅನ್ಸಿದ್ದು ನಾನು ನೋಡು ನಮ್ಮ ಕೋದಂಡರಾಮ್ ಹೆಂಡತಿ ಹೋಯ್ತೇನಾ. ಅವಳ ಮನೆಗೆ ಹೋಗಿದ್ದೆ ಹಿಂದಿನ ದಿನ. ಹೋದಾಗ ಪ್ರಚಾರದ ವ್ಯಾನು, ನಾನು ಅವಾಗ BJPಗೆಲ್ಲ ಸೇರಿರಲಿಲ್ಲ, ಅಂದರೆ ನಾನು ರಾಜಕೀಯದಲ್ಲೇ ಇಲ್ಲ. ಸೊ ಇವಳು ಪ್ರಚಾರ ಮಾಡ್ತಿದ್ದಾಳೆ ಅಲ್ಲಿ. ಸೌಂದರ್ಯ ಪ್ರಚಾರ ಮಾಡ್ತೀಯಾಳ ಅಂತಂದೆ ನಾನು ಅವಾಗ. ಅಂದರೆ ನಂಗೊಂದು ಆಶ್ಚರ್ಯ ಅದು. ಅವಳು ಓಪನ್ ಜೀಪಲ್ಲಿ ಗೋಕುಲಂ, ಅದೇ MS ರಾಮಯ್ಯ ಮನೆ ಮುಂದೆ ಹೋದ್ಲು ಅಂತ ಹೇಳಿದ್ರು. ಬಟ್ ನಾವು ನೋಡಲಿಲ್ಲ. ದಟ್ ಈಸ್ ಪ್ರೀವಿಯಸ್ ಡೇ, ಆಯಿತಾ. ನೆಕ್ಸ್ಟ್ ಡೇ ನಿನಗೆ ಈ ಥರ ಸುದ್ದಿ ಬರುತ್ತೆ ಮನೇಲಿ. ನಾನು ಮನೇಲಿದ್ದೀನಿ, ಒಂದು ಫೋನ್ ಬರುತ್ತೆ, ಸೌಂದರ್ಯ ಹೌದು ಎಲ್ಲಿ ಹೋದ್ಲಂತೆ ಅಂತ. ನಾನಂದರೆ ಈ ಪ್ರಚಾರಕ್ಕೆ ಇದ್ಲಲ್ಲ, ಎಲ್ಲೋ ಹೋಗಿರ್ತಾಳೆ ಅಂತ. ಹೋಗ್ಬಿಟ್ಲಂತೆ. ಎಲ್ಲಿ ಹೋಗ್ಬಿಟ್ಲು? ನನಗೆ ರಿಸೀವೇ ಮಾಡ್ಕೊಳಕ್ಕಾಗ್ತಿಲ್ಲ ನಮಗೆ. ಎಲ್ಲಿ ಹೋಗ್ಬಿಟ್ಲು ಅಂದರೆ, ಫ್ಲೈಟ್ ಆಕ್ಸಿಡೆಂಟ್ ಆಗಿಬಿಟ್ಟು ನನಗೆ ತಡ್ಕೊಳಕ್ಕೆ ಆಗಲಿಲ್ಲಪ್ಪ. ಏನು ಮಾತಾಡ್ತಿದ್ರು ಅಂತಂದ್ರೆ, ಹೌದು ಹಿಂಗೆ ಅಂತೆಲ್ಲ. ಅಮ್ಮ ಹೋಗಲಿಲ್ಲಪ್ಪ, ಎಲ್ಲರೂ ಹೋದರು. ನನಗೆ ಗೊತ್ತಿರೋ ಥರ ಇಂಡಸ್ಟ್ರಿನೇ ಅವ್ರ ಮನೆಗೆ ಹೋಯಿತು. ನಾನು ಹೋಗಲಿಲ್ಲ ರಾಜೇಶ. ಐ ಥಿಂಕ್ ಅವಳದು ಕಾರ್ಯಕ್ಕೂ ಕರೆದ್ರು. ಅವ್ರ ಅತ್ತಿಗೆನೇ ಬಂದು ಪಾಪ ಮಾತಾಡಿದ್ಲು, ಕರೆದ್ಲು, ಫೋನ್ ಮಾಡಿದ್ಲು. ಐ ಥಿಂಕ್ ನನಗೆ ಗೊತ್ತಿರೋ ಥರ ನನಗೆ ಕಾರ್ಯಕ್ಕೆ ಕರೆದಿದ್ದು ಅವರೊಬ್ಬರು ಡಿಸ್ಟ್ರಿಬ್ಯೂಟ್ರು. ಅವರು ಸೌಂದರ್ಯನ ಜೊತೆನೇ ತುಂಬ ಪಿಕ್ಚರ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ರು, ಅವ್ರ ಹೆಸರು ಮರ್ತೋಗಿದೆ. ಅವರು ಕರೆದ್ರು ಬಂದು ಅವ್ರ ಕಾರ್ಯಕ್ಕೆಲ್ಲನೂ. ಹೋಗಲಿಲ್ಲ. ಅದಾದಮೇಲೆ ಒಂದು ಐ ಥಿಂಕ್ ಒಂದು 15 ದಿವಸದಲ್ಲಿ ಅವ್ರ ಮನೆಗೆ ಹೋಗ್ತೀನಿ. ಹೋದರೆ ಮನೆ ಹಾಲಲ್ಲಿ ಅವ್ರ ತಂದೆ, ಅವ್ರ ಅಣ್ಣ, ಇವಳದು ದೊಡ್ಡ ಫೋಟೋ, ಫುಲ್ಲು ಹಾರ. ಅವ್ರ ತಾಯಿ ಕೂತಿದ್ದಾರೆ ಹಾಲಲ್ಲಿ. ದೇವ್ರ ಮನೆ ದೊಡ್ಡ ಬೀಗ. ದೇವ್ರ ಮನೆ ಇದೆಯಲ್ಲ, ಅದು ದೊಡ್ಡ ಬೀಗ ಹಾಕ್ಬಿಟ್ಟವ್ರೆ.
ಅವ್ರ ಅತ್ತಿಗೆ ಕೆಳಗಡೆ ಏನೋ ಮಾಡ್ತಿದ್ಲು. ಹೋದೆ ಕರ್ಕೊಂಡು ಹೋದ್ಲು. ಮೇಲ್ಗಡೆ ಕೂತ್ಕೊಂಡ್ವಿ. ಅವ್ರ ಅಮ್ಮನ ಹತ್ರ "ಏನು ಮಾತಾಡ್ತೀಯಾ?" ಆ 3 ಫೋಟೋ ದೊಡ್ಡ ದೊಡ್ಡ ಫೋಟೋಗೆ ಹಾರ ಹಾಕ್ಬಿಟ್ಟು ಅವ್ರ ತಾಯಿ "ಯಾಕಮ್ಮ ದೇವ್ರ ಮನೆ ಏನಕ್ಕೆ ದೇವ್ರನ್ನ ಪೂಜೆ ಮಾಡಲಿ ತಾರ ನಾನು? ಏನಕ್ಕೆ ಮಾಡಬೇಕು ನೋಡು?" ಎಲ್ರನ್ನೂ ಕರ್ಕೊಂಡ್ಬಿಟ್ಟ. ಬೀಗ ಹಾಕ್ಬಿಟ್ಟವ್ರು ಕಣೋ ದೇವ್ರ ಮನೆ. ಅಯ್ಯಪ್ಪ! ನನಗೆ ಹೆಂಗಾಯ್ತು ಅಂತಂದರೆ ಒಂಥರ ಆ, ಏನೋ ಸಂಕಟ ನೋಡೋಕ್ಕೆ. ಯಾಕಂದರೆ ಅವ್ರ ಮನೆಗೆ ಪೂಜೆಗೆ ಹೋದಾಗ ಅವಳು ಇಡೀ ಮನೆ, ನಾನು ಗೃಹಪ್ರವೇಶ ಹೋಗಿಲ್ಲ ಅನ್ನಲ್ಲ, ಹೋಗಿರಲಿಲ್ಲ ನಾನು. ಸೊ ಮನೆ ಇಡೀ ಮನೆ ಪರಿಚಯ ಮಾಡಿಸಿದ್ಲು. ಇದು ನಂದು, ಇದು ನನ್ನ ಮನೆ, ಇದು ಅಂತೆಲ್ಲ ಮನೆಯವರು ಬಾತ್ರೂಮ್ ಎಲ್ಲ. ನಾನು ಬಾತ್ರೂಮ್ ಏನೇ ಬಾತ್ರೂಮಲ್ಲಿ ಒಂದು 4-5 ಜನ ಆಟ ಆಡ್ಬೋದಿಲ್ಲ, ಅಷ್ಟು ದೊಡ್ಡ ದೊಡ್ಡ ಬಾತ್ರೂಮ್ ಕಟ್ಟಿದ್ದೀನಿ ಅಂತ ನಾನು. ಅಂದರೆ ನಮಗೆ ಅಷ್ಟು ಒಂಥರ ಸ್ಟೈಲಿಶ್ ಬಾತ್ರೂಮ್ ಎಲ್ಲ ನಾವು ಬರೀ ಹೋಟ್ಲ್ಗಳಲ್ಲಿ ಅಂಥವೆಲ್ಲ ನೋಡಿರೋದು ಜಾಸ್ತಿ. ನಮ್ಮ ಮನೆಗಳಲ್ಲಿ ಅದೇ ಒಂದೇ ಬಾತ್ರೂಮ್ ಇದು ಒಂದೇ ಟಾಯ್ಲೆಟು ಒಂದೇ ಬಾತ್ರೂಮ್, ಆ ಥರ ನಾವೆಲ್ಲ ಒಟ್ಟು ಕುಟುಂಬದಲ್ಲಿ ಬದುಕಿದವರು. ಸೊ ನಮ್ಮ ದೊಡ್ಡ ದೊಡ್ಡ ಬಾತ್ರೂಮ್ಗಳೆಲ್ಲ ಇವಾಗ ಮನೆ ಕಟ್ಕೊಂಡಾಗ ಇದೇ ಹೊರತು, ಬಟ್ ಅವಾಗೆಲ್ಲ ಇರಲಿಲ್ಲ. ಅಂದರೆ ಇವಳ ಮನೇಲಿ ನಾನು ದೊಡ್ಡ ಬಾತ್ರೂಮ್ ನೋಡಿ ಫಸ್ಟ್ ಟೈಮು. ಹೇಗೆ ಇಷ್ಟು ದೊಡ್ಡ ಬಾತ್ರೂಮ್? ಇಲ್ಲ ಕಣೆ, ಇವೆಲ್ಲ ಸ್ಟೈಲು ನೋಡಿ, ಇದನ್ನು ಇಲ್ಲಿಂದ ತರಿಸಿದ್ದೀನಿ, ಅಲ್ಲಿಂದ ಅಂದರೆ ಪ್ರತಿಯೊಂದು ಹೇಳಿದ್ಲಪ್ಪ. ಒಂದೊಂದು ಇದನ್ನು ನಲ್ಲಿ ಇದು ಎಕ್ಸ್ಪ್ಲೈನ್ ಮಾಡಿ ಅಂದರೆ ಅವಳಿಗೆ ಅಷ್ಟು ಖುಷಿ ಇತ್ತು ತನ್ನ ಮನೆ ಬಗ್ಗೆ. ಅಂದು ಅವ್ರ ಮನೆ ಗೇಟ್ ತೆಗೆದ ತಕ್ಷಣ ಹಿಂಗೆ ಹತ್ಬೇಕಿತ್ತು ಅವರು. ನೀನು ನೋಡಿದ್ಯಾ ಮನೆ? ನೋಡಿದ್ಯಾ? ಅದೊಂಥರ ಮೂಲೆಯಲ್ಲಿ ಮನೆ. ಆಮೇಲೆ ಯಾರು ಅಂದರು ಅದು ವಾಸ್ತು ಸರಿ ಇಲ್ಲ, ಅದು ಇದು ಅಂತಂದರು. ನಮ್ಗೆ ಅವಾಗ ಗೊತ್ತಾಗ್ತಿರ್ಲಿಲ್ಲ. ಬಟ್ ತುಂಬ ಒಳ್ಳೆಯ ಶ್ರೀಮಂತ ಮನೆ. ಅದನ್ನು ಎಕ್ಸ್ಪ್ಲೈನ್ ಮಾಡ್ಬೇಕು. ಅದೇ ನನಗೆ ಅವಳ ಹತ್ರ ಕೂತಿರ್ಬೇಕಾರೆ, ಅವಳ ಫೋಟೋ ನೋಡ್ಬೇಕಾರೆ ಅಂದ್ಕೊಳ್ತಾ ಇದ್ದೆ, ಎಷ್ಟು ಮನೆಯನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ಲು. ದೇವ್ರ ಮನೆ ಎಕ್ಸ್ಪ್ಲೈನ್ ಮಾಡಿದ್ಲು. ದೇವ್ರ ಮನೆ ಫುಲ್ಲು ರೋಸ್ವುಡ್, ಬ್ಲ್ಯಾಕ್ ಕಲರ್ ಡೋರು, ಅದ್ರ ಮುಂದೆ 2 ಕಂಬ. ಅಫ್ಕೋರ್ಸ್ ನೀನು ಮನೆ ನೋಡಿದರೆ ನಿಂಗೆ ನೆನಪಾಗತ್ತೆ. ಅದೊಂಥರ ಹಿಂಗೆ ತಕ್ಕೊಳ್ಳೋದು, ಅದು ಕಂಬದಕ್ಕೆ ಒರ್ಕೊಳ್ಳೋದು ಡೋರು, ಹೊರಗಡೆ ತೆಗೆಯುವಂಥದ್ದು. ಸೊ ಏನೋ ಅವಳು ಅದು ಏನೇನೋ ಅವಾಗ ಎಕ್ಸ್ಪ್ಲೈನ್ ಮಾಡಿದ್ರಿ, ಇದೆಲ್ಲ ಭಾಳ ಬೇಜಾರಾಯಿತು. ಅದಾದಮೇಲೆ ನಾನು ಅವಳ ಜೊತೆ ಕೆಲಸ ಮಾಡಿದ್ದೆ ಸಿಪಾಯಿಲಿ. ಅಫ್ಕೋರ್ಸ್ ಮಾಡಿದಾಗ ಅವಳೊಂದು ಹೊಸ ಕಾರ್ ತೊಗೊಂಡಿದ್ಲು ಅವಾಗ, ಬೆನ್ಸ್ ಕಾರು. ಸೊ ಬೆನ್ಸ್ ರೆಡ್ ಕಲರ್ ಕಾರು. ಐ ಥಿಂಕ್ ಅವಾಗ 40 ಲಕ್ಷನೋ ಏನೋ ಇತ್ತು ಅನ್ಸುತ್ತೆ, ಗೊತ್ತಿಲ್ಲ ಅದು ಕರೆಕ್ಟ್ ರೇಟ್. ಅದು ತುಂಬ ಜಾಸ್ತಿ ಆಯಿತಾ. 40 ಲಕ್ಷದ ಮೇಲೇ, 40-50 ಲಕ್ಷ ಇರ್ಬೋದೇನೋ. ಅವರು ಅಲ್ಲಿ ಬೆಂಗಳೂರಿಂದ ಬರ್ತಾ ಏನಾಗೋಗಿದೆ, ವೆನ್ ಶಿ ವಾಸ್ ಇದು ರೀಚ್ ಆಗಬೇಕು ಸಕಲೇಶ್ಪುರಕ್ಕೆ, ದೇ ಮೆಟ್ ಆನ್ ಆಕ್ಸಿಡೆಂಟ್ ಅಂತೆ. ಇಲ್ಲಿ ಹಾಸನ್ ಹತ್ರ ಚನ್ನರಾಯಪಟ್ಟಣ ಅಂತ ಅಲ್ಲ, ಬಂದ ಮೇಲೆ ಹೇಳಿದ್ರು ಈ ಥರ ಆಕ್ಸಿಡೆಂಟ್ ಆಯಿತು, ಹಂಗೆ ಹಿಂಗೆ. ಸೊ ರೆಡ್ ಬೆನ್ಸ್ ಕಾರ್ ತೊಗೊಂಡಿದ್ವಿ. ಸೊ ನನಗೆ ಆಮೇಲೆ ಎಲ್ಲ ಕೂತಿದ್ವಿ ಎಲ್ಲರೂ ಮಧ್ಯಾಹ್ನ. ರವಿ ಸರ್ಗೆ ಎಲ್ಲ ಅಲ್ಲಿಂದ ಅಲ್ಲಿ ಗುರ್ತಿರೋರು ಎಲ್ಲರೂ ಊಟ ತಂದು ಕೊಡೋದು, ಅದೆಲ್ಲ ಮಾಡೋದು. ನಾವು ಒಂದೊಂದು ಮನೆಗಳಲ್ಲಿ ಉಳ್ಕೊಂಡಿದ್ವಿ ಅಲ್ಲಿ. ಅಲ್ಲಿ ಹೋಮ್ ಸ್ಟೇ ಅಲ್ಲ ಪಾಪ, ಅವರು ಪ್ರೀತಿಯಿಂದ ಕೊಟ್ಟಿದ್ದು. ಅವರು ಪಾಪ ಅವರು ಓನರ್ಸ್ಗಳು ಎಲ್ಲರೂ ಇದ್ದರು. ಸೊ ನಾವು ರವಿ ಸರು ಮತ್ತು ಇನ್ನೊಬ್ರು ಯಾರು ನನ್ನ ಜೊತೆ 3 ಜನ ಒಂದು ಮನೆ. ಈ ಥರ ಬೇರೆ ಬೇರೆ ಕಲಾವಿದರು ಒಂದೊಂದು ಮನೆಯಲ್ಲಿ. ಯಾವುದೋ ಒಂದು ಕ್ಲಬ್ ಹೌಸ್ ಒಂದು ಏನಿತ್ತು, ಅಲ್ಲಿ ಒಂದಷ್ಟು ಜನ ಇದ್ದರು. ಪ್ಲಾಂಟರ್ಸ್ ಕ್ಲಬ್ ಏನೋ ಇತ್ತು, ಕರೆಕ್ಟ್ ಅಲ್ಲೆಲ್ಲ ಇದ್ದರು. ಅವಾಗೇನು ಹೆಚ್ಚು ಹೋಟೆಲ್ಗಳು ಅದೆಲ್ಲ ಈಗಲೂ ಇಲ್ಲ ಅನ್ಸುತ್ತೆ ಸಕಲೇಶ್ಪುರದಲ್ಲಿ, ಅಥವಾ ರೆಸಾರ್ಟ್ಗಳು ಎಲ್ಲ ನಮ್ಗೆ ಗೊತ್ತಿದ್ದಾಗ ಕಮ್ಮಿ. ಆ ಥರ ಮನೆಗಳಲ್ಲಿದ್ವಿ. ಅವ್ರ ಮನೆಯಿಂದನೇ ಊಟಗಳು ಅದೆಲ್ಲ ತರಿಸೋರು. ಸೊ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ವಿ. ಉರುಳಿಕಟ್ಟು ಸಾರು ಊಟ, ಇದೆಲ್ಲ ತುಂಬ ಒಳ್ಳೊಳ್ಳೆ ಊಟಗಳು ಬರೋದು ನಮಗೆ. ಸೊ ಆ ಟೈಮಲ್ಲಿ ನಾನು ಸುಮ್ಮನೆ, ಅಫ್ಕೋರ್ಸ್ ತುಂಬ ಜನಕ್ಕೆ ನಾನು ಚೆನ್ನಾಗಿ ಊಟ ಮಾಡ್ತೀನಿ ಅಂತ ಗೊತ್ತು, ತುಂಬ ಜನ ಹೀರೋಸ್ಗಳಿಗೆ. ಅದರಲ್ಲಿ ಎಕ್ಸ್ಪೆಷಲಿ ಶಿವಣ್ಣಂಗೆ ಮತ್ತು ರವಿ ಸರ್ಗೆ ನಾನು ತುಂಬ ಚೆನ್ನಾಗಿ ಊಟ ಮಾಡ್ತೀನಿ ಅಂತ ಗೊತ್ತು. ಆದರೆ ನಾನು ನಿಜವಾಗ್ಲೂ ಚೆನ್ನಾಗಿ ಊಟ ಮಾಡ್ತೀನಿ, ತಮಾಷೆ ಅಲ್ಲ. ಸೊ ಇವರಿಬ್ಬರು ಹೀರೋಗಳಾಗಿದ್ದರೆ ನನ್ನ ಸಿನಿಮಾಗೆ, ತಾರನ್ ಕರಿ ಊಟಕ್ಕೆ ಅಂದರೆ ಯಾವಾಗಲೂ ಕರಿಯೋರು. ಆಮೇಲೆ ಅಂಬರೀಷ್ ಅಣ್ಣನೂ ಹಂಗೆ ಮಾಡೋರು. ಅಂಬರೀಷ್ ಅಣ್ಣ ಇದ್ದಾಗ ಅದೊಂದು ನಿತ್ಯ ಭೋಜನಗಳು, ಅದು ಭೂರಿ ಭೋಜನಗಳು ಎಲ್ಲನೂ. ಸೊ ಈ ಥರ ಎಲ್ಲರ ಮನೆಯಿಂದ ಬರೋದು, ಅದೆಲ್ಲ ಊಟ ಮಾಡ್ತಿದ್ವಲ್ಲ. ನನಗೆ ಫಸ್ಟ್ ಬಡ್ಸಕ್ಕೆ ಅವ್ರಿಗೆಲ್ರಿಗೂ ಇಷ್ಟ. ಅಂದರೆ ನಾನು ಇವರೆಲ್ಲರೂ ಅವು ಡಯಟ್ ಮಾಡೋರು, ನಾನು ಡಯಟ್ ಮಾಡ್ತಿರ್ಲಿಲ್ಲ, ಆರಾಮಾಗಿ ತಿನ್ನುವೆ. ನಾನು ಆರಾಮಾಗಿ ತಿಂತಿದ್ದೆ, ಎಲ್ಲ ತಿಂತಿದ್ದೆ. ಆಮೇಲೆ ಏನು ಬಿಡ್ತಿರ್ಲಿಲ್ಲ, ಎಲ್ಲ ತಿಂತಿದ್ದೆ ನಾನು. ಸೊ ಇವರೆಲ್ಲರೂ ಅವಳು ಕರೆಕ್ಟಾಗಿ ತಿಂತಾಳೆ, ಕರೆಕ್ಟ್ ಅಂದರೆ ನಾನು ಮೆತ್ತಗೆ ತಿಂತಿದ್ದೆ. ಇವರೆಲ್ಲ ಬೇಗ ಟಕ್ ಅಂತ ಊಟ ಮಾಡಿಬಿಡೋರು. ನಂಗೆ ಟಕ್ ಅಂತ ಊಟ ಮಾಡೋಕ್ಕೆ ಬರೋಲ್ಲ, ನಾನು ಕೂತ್ಕೋಬೇಕು. ಆಮೇಲೆ ನನಗೆ ಚೇರ್ ಹಾಕ್ಕೊಂಡ್ರು ಚಕಮಕ್ಳು ಹಾಕ್ಕೊತಿದ್ದೆ.
ನನಗೆ ಕಾಲು ಬಿಟ್ಟು ಕೆಳಗಡೆ ಕೂತ್ಕೊಂಡು ತಿನ್ನೋಕೆ ಬರಲ್ಲ. ಯಾಕಂದ್ರೆ ಮೊದಲಿಂದ ನಂಗೆ ಅದೊಂಥರ ಚಕಮಲ ಹಾಕೊಂಡು ಕೂತ್ಕೊಂಡು ತಿಂದು ಸೋಫಾ ಮೇಲೆ ಕೂತ್ಕೊಂಡ್ರು ಸೋಫಾ ಚಕಮಗಲ ಹಾಕೊಂಡೆ ಕೂತ್ಕೊಂಡು ಊಟ ಮಾಡೋದು ನಾನು. ಸೊ ಶೂಟಿಂಗ್ ಚೇರ್ಗಳಿದ್ರು ಅದ್ರ ಮೇಲೆ ಚಕಮಗಲ ಹಾಕೊಂಡು ಕೂತ್ಕೊಂಡೆ ಊಟ ಮಾಡೋದು, ತೊಡೆ ಮೇಲೆ ಇಟ್ಕೊಂಡು ಊಟ ಮಾಡೋದು. ಸೊ ಈ ಥರ ಊಟ ಕೊಡೋರು. ಇವಳಿಗೆ ಆವಾಗ ಹೇಳ್ತಾ ಇದ್ಲು ಇವಳು, ಸೌಮ್ಯ ಇದು ನನಗೆ ಆಕ್ಸಿಡೆಂಟ್ ಆಯಿತು, ಅಯ್ಯೋ ಎಷ್ಟು ಹೊಸ ಕಾರ್ ಯಾಕಮ್ಮ ಅಂತ ಎಲ್ಲರೂ, ನೀವು ಹುಷಾರಾಗಿ ಬರಬೇಕಿತ್ತು, ಇಲ್ಲ ಸಡನ್ನಾಗಿ ಬಂದುಬಿಟ್ಟ ಅಂತ. ಪಾಪ ಏನು ಆಕ್ಸಿಡೆಂಟ್ ಅಲ್ಲ, ಆಕ್ಸಿಡೆಂಟ್ ಈಸ್ ಎನ್ ಆಕ್ಸಿಡೆಂಟ್, ಹಿಂಗೆ ಸಡನ್ನಾಗಿ ಬಂದುಬಿಟ್ರು ಹಂಗೆ ಅಂತ ಏನೋ ಹೇಳ್ತಿದ್ರು ಅವ್ರ ಅಣ್ಣನೂ ಅವ್ನು ಹೇಳ್ತಾಯಿದ್ರು. ನನಗೆ ಅದಕ್ಕೆ ನೋಡು ಎಷ್ಟು ಕಾಸ್ಟ್ಲಿ ಅಲ್ವೇನೇ ಕಾರು ಅಂತಂದೆ ನಾನು ಅವಳಿಗೆ. ಅದಕ್ಕೆ ರವಿ ಸರ್ ನೀನಾದ್ರೂ ಏನು ಮಾಡ್ತಿದ್ದೆ ಅಂದರು. ಸರ್ ನಾನಾದರೆ ಆ ಕಾರ್ನ ಮನೆಯಿಂದ ಹೊರಗಡೆನೇ ತರ್ತಾ ಇರಲಿಲ್ಲ, ಅದಕ್ಕೆ ಕವರ್ ಹಾಕ್ಬಿಟ್ಟು ಆವಾಗ ನೋಡ್ಬಿಟ್ಟು ಮುಚ್ಚಿ ಬಿಡ್ತಾರೆ. ಯಾರು ಸರ್ ಹೊರಗಡೆ ತಂದು ಆ ಕಾರ್ ಬೇರೆ ಆಕ್ಸಿಡೆಂಟ್ ಆಯಿತು ಅಂದರೆ ತುಂಬ ನೋವಾಗುತ್ತೆ ಅಂತ. ಅಂದರೆ ಅದು ಅಷ್ಟು ಕಾಸ್ಟ್ಲಿ ಕಾರಲ್ಲ, ಸೊ ಹೆಂಗಪ್ಪ ಇವ್ರು ಇದು ಮಾಡಿದ್ರು ಅಂತ. ಸೊ ಆವಾಗ ಯಾವಾಗಲೂ ನಗೋಳವಳು, ಯಾವಾಗಲೂ ಎಲ್ಲರೂ ಹೇಳ್ತಿದ್ಲು ಅವಳು ಅದನ್ನು ತಮಾಷೆ ಮಾಡ್ಕೊಂಡು. ತಾರಾ ಹಿಂಗೆ ಹೇಳ್ತಿದ್ಲು ಬೆನ್ಸ್ ಕಾರ್ ಮನೇಲಿ ಇಟ್ಕೊಂಡ್ಬಿಟ್ಟು ಕವರ್ ಹಾಕ್ಬಿಡೋಳಂತೆ ಅಂತ. ಅಂದರೆ ತುಂಬ ಅಣಗಿಸೋಳು ನನ್ನ ಇದರಲ್ಲಿ ಇಟ್ಕೊಂಡು. ಅಂದರೆ ಅವಳು ಆ ಕಾರ್ ಅವಳು ತುಂಬ ಇಷ್ಟಪಟ್ಟು ಪಾಪ ತಗೊಂಡಿದ್ದು. ಒಂಥರ ಸಂಭ್ರಮ ಪಡೋಳು, ಒಂಥರ ಆ ದಿನಗಳೇ ಒಂಥರ ಖುಷಿಯಾಗಿರೋದು. ಅಂದರೆ ವಿ ನೆವರ್ ಥಾಟ್, ಅಫ್ಕೋರ್ಸ್ ಎಗೇನ್ ಹೆಚ್ಚು ಫೋನ್ಗಳು ಮಾತಾಡೋದು ಅಥವಾ ಆ ಒಡನಾಟ ಎಲ್ಲ ಇರಲಿಲ್ಲ ನನಗೆ ಸೌಂದರ್ಯ ಜೊತೆ. ಅಂದರೆ ಯಾವಾಗಲಾದರೂ ಏನಾದರೂ ಫಂಕ್ಷನ್ನು, ಮನೇಲಿ ಏನೋ ಪೂಜೆ ಅಥವಾ ಏನೋ ಇದ್ರು ಆ ಥರದಲ್ಲಿ ಕರೆಯೋದು, ಅಣ್ಣ ಇಬ್ಬರು ಬಂದು ಕರೆಯೋದು, ಅದೆಲ್ಲ ಇತ್ತೇ ವಿನಃ ತುಂಬ ಫ್ರೆಂಡ್ಲಿಯಾಗಿ ತುಂಬ ಒಡನಾಟ ಆಗಿ ಅಥವಾ ನಾವು ಎಲ್ಲ ಓಡಾಡಿದ್ವಿ ಆ ಥರದ್ದು ಏನಿಲ್ಲ. ನಾವು ಸಿಪಾಯಿ ಆಲ್ಮೋಸ್ಟ್ ಔಟ್ಡೋರೆಲ್ಲ ಸಕಲೇಶ್ಪುರ. ಸೊ ಅಲ್ಲಿ ಏನು ಓಡಾಡಿರೋದು ಅಥವಾ ನಮಗೆ ಶೂಟಿಂಗ್ ಮುಗಿದ್ರೆ ಮನೆಗೆ ಹೋಗ್ತಿದ್ವಿ, ಅಲ್ಲಿ ಇರ್ತಿದ್ವಿ, ತಿರುಗಿ ಬಂದರೆ ಶೂಟಿಂಗ್ ಬರ್ತಿದ್ವಿ. ಶೂಟಿಂಗಲ್ಲೇ ಮಾತುಕತೆ ಇದ್ದಿದ್ದು. ಅಂದರೆ ಹೆಚ್ಚು ಫ್ರೆಂಡ್ಶಿಪ್ಪು ಆ ಥರ ಇಲ್ಲ. ಅಂದರೆ ಎಲ್ಲ ಓಡಾಡಿದ್ವಿ, ಇನ್ನೆಲ್ಲ ಹೋದ್ವಿ, ಅದೆಲ್ಲ ಹಾಗೇ ಇಲ್ಲ ಸೌಂದರ್ಯನ ಜೊತೆ. ಇವಾಗ ಸೌಂದರ್ಯ ಈಗ ಆಗ ಸರೋಜಾದೇವಿ ಅಮ್ಮೆಯಿಂದ ಹಿಡಿದು ಸೌಂದರ್ಯ ಅವರಾಗ್ಬೋದು, ಇವಾಗಿನ ರಶ್ಮಿಕಾ ಮಂದನ ತನಕ ಕೂಡ ಎಲ್ಲ ತೆಲುಗು ಬೇರೆ ಲ್ಯಾಂಗ್ವೇಜಸ್ಗೆ ಹೋಗಿ ತುಂಬಾ ದೊಡ್ಡ ಹೆಸರು ಎಲ್ಲ ಮಾಡ್ಕೊಂಡು ಎಸ್, ಈಗ ನೀವು ಕನ್ನಡಲ್ಲೂ ಮಾಡ್ತಾ ಇದ್ರಿ. ನೀವು ಮಣಿರತ್ನಂ ಅವರ 2 ಸಿನಿಮಾಗಳಲ್ಲಿ ಆಕ್ಟ್ ಹೌದು ಮಾಡ್ತೀರಾ, ಹೌದು ಹೌದು. ಆಮೇಲೆ ತೆಲುಗುಲು ಒಂದು ಸಿನಿಮಾಗಳಲ್ಲಿ ಮಾಡ್ತೀರಾ. ನೀವು ಅಲ್ಲಿ ಯಾಕೆ ಫೋಕಸ್ ಅಲ್ಲಿ ನಿಮ್ಗೆ ಅನ್ಸುತ್ತಾ ನಾನು ಅಲ್ಲಿ ಸೆಟ್ಲ್ ಬೇರೆ ಲ್ಯಾಂಗ್ವೇಜ್ ಜಾಸ್ತಿ ಮಾಡಬೇಕಿತ್ತು? ಅಲ್ಲ, ನಂಗೆ ಆಫರ್ಸ್ ಅವಾಗ ನಿಜವಾಗ್ಲೂ ಬರ್ತಿತ್ತು ದೇವ್ರ ದಯದಿಂದ. ಬಟ್ ನಮ್ಗೆ ಏನಾಗೋದು ಅಂದರೆ ಹೆಚ್ಚು ಕನ್ನಡ ಸಿನಿಮಾ ಒಪ್ಕೊಂಡ್ಬಿಡ್ತಾ ಇದ್ರು ಇಲ್ಲಿ. ಸೊ ಇಲ್ಲೇ ಜಾಸ್ತಿ ನಮಗೆ ಮನೆ ಇಲ್ಲೇ ಇರೋದ್ರಿಂದ ಮತ್ತು ಮನೆಯವರೆಲ್ಲರೂ ಇಲ್ಲೇ ಇರೋದ್ರಿಂದ ಔಟ್ಡೋರ್ ಅಂದ್ರೇ ನಮ್ಮ ಮನೇಲಿ ಕಷ್ಟ ಆಗಿರೋದು. ಬೆಂಗಳೂರು ಬಿಟ್ಟೇನೆ ನಾನು ಹೇಳೋದು, ಸಕಲೇಶ್ಪುರಕ್ಕೆ ಹೋಗೋದು, ಮೈಸೂರಿಗೆ ಹೋಗೋದು, ಮಂಗಳೂರು ಶೂಟಿಂಗ್ ಮಾಡೋದು, ಅಯ್ಯೋ ಔಟ್ಡೋರಾ ಇನ್ನು ಯಾರು ಅಲ್ಲೆಲ್ಲ ಬರ್ತಾರಪ್ಪ ಅನ್ನೋ ಥರ ಬೇಜಾರು ಪಡ್ಕೊಳ್ಳೋರು. ಇನ್ನು ಬೇರೆ ಲ್ಯಾಂಗ್ವೇಜ್ ಅಂದರೆ ನಮ್ಗೆ ಇನ್ನೂ ಅದೊಂಥರ ಸೆಕೆಂಡ್ರಿ ಥರನೇ, ಅಷ್ಟೊಂದು ತುಂಬ ಎಕ್ಸೈಟಾಗೆಲ್ಲ ಒಪ್ಕೊಳ್ತಾ ಇರಲಿಲ್ಲ. ಬಟ್ ನಂಗೆ ಆಫರ್ಸ್ ಬರೋದು ನನ್ನ ದೇವ್ರ ದಯದಿಂದ. ನನಗೆ ಫಸ್ಟ್ ಸ್ಟೇಟ್ ಅವಾರ್ಡ್ ಅಂತ ಬಂದಿದ್ದು ತಮಿಳ್ನಾಡು ಸ್ಟೇಟ್ ಅವಾರ್ಡ್, ಅದಾದಮೇಲೆ ಕರ್ನಾಟಕ ಬಂದಿದ್ದು.